ಹಲೋ, ಗುಡ್ ಮಾರ್ನಿಂಗ್. ಟೈಮ್ ಬಂದು 6:10 ಆಯಿತು. ನಮ್ಮ ಮನೆಯವರು 5:15ಗೆ ಅವ್ರಿಗೆ ಕೆಲಸ ಇದೆ ಅಂತ ಊರಿಗಲ್ಲ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ಗುರುವಾರ ಬೇರೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಲ್ಲ. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ರೆಸಿಪಿಗಳು ನಿಮಗೆ ಸಿಗೋದಿಲ್ಲ. ಅದಕ್ಕೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆದರೂ ಯಾಕಾಗುತ್ತಿಲ್ಲ, ಮನಸ್ಸು ಸರಿಯಿಲ್ಲ. ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಏನಾಗಿದೆ ಅಂದರೆ ನಮ್ಮ ಚಮಚಗಳೆಲ್ಲ ಕಳೆದು ಹೋಗಿದ್ದಾವೆ. ಈ ಥರದ್ದು 1 ಡಜನ್ ಚಮಚ, ಇದರಲ್ಲಿ 1-2 ಇದ್ದಾವೆ ಅಷ್ಟೇ. ಬಾಕಿ ಎಲ್ಲ ಇವತ್ತು ಸಣ್ಣ ಪುಟ್ಟ ಒಂದಷ್ಟಿದ್ದಾವೆ. ಎಲ್ಲಿ ಹೋಗಿದ್ದಾವೆ ಅಂತ ಗೊತ್ತಿಲ್ಲ. ಇಷ್ಟು ಇದು ನಮ್ಮನೆ ಅಂತಾರೆ, ನೀನು ಯಾವ್ಯಾವ್ದಕ್ಕೆ ಹಾಕ್ತೀಯೋ ಅದರಲ್ಲೇ ಚಮಚಗಳನ್ನ ಇಡ್ತೀಯ ಅಂತ. ಇಲ್ಲೊಂದಿದೆ ಅಷ್ಟೇ, ಇನ್ನೆಲ್ಲೂ ಚಮಚಗಳೇ ಇಲ್ಲಪ್ಪ. ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಅವತ್ತು ಡಿಮಾರ್ಟ್ ತಂದಿರೋ ಸ್ಪೂನ್ಗಳನ್ನ ತೆಗೆದೇ ಇಲ್ಲ. ಅವನ್ನ ನಾನು ತೊಳೆದು ಇಲ್ಲ. ಅದಕ್ಕೇನೆ ಇದೆ, ಅದು ಗಮ್ ಟೇಪ್ ಥರ ಅಂಟಿಸಿದ್ರ, ಅದನ್ನು ತೆಗೆದಿದ್ದೀನಿ. ಇದು ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ. ಅವು ತೆಗೆದ್ರೆ ಹೋಗೇ ಬಿಡ್ತವೆ. ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇಲ್ಲ. ಎಷ್ಟಿದ್ದಾವೆ ಇವು? 12 ಇದ್ದಾವೆ. ಇವೊಂದು 6 ಇದ್ದಾವೆ. ಇವನು ಯೂಸ್ ಮಾಡ್ತೀನಿ. ಇವು ಫಸ್ಟ್ ಸಲ ತಗೊಂಡಾಗ, ಈ ಸಲ ಹೋದಾಗ ಈ ಥರ ತರಬೇಕು. ಈ ಶೇಪಿಂದು ಚೆನ್ನಾಗಿರುತ್ತೆ. ಹೋದ್ಸಲ ಹೋದಾಗ ಇರಲಿಲ್ಲ, ಹಾಗಾಗಿ ನಾನು ಈ ಥರ ಶೇಪಿಂಗ್ ತೊಗೊಂಡೆ. ಆದರೆ ಇದು ಸ್ವಲ್ಪ ದಪ್ಪ ಅನಿಸುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ತೆಳು ಇರಬೇಕಿದು, ಅದು ನೋಡ್ಕೊಂಡು ತೊಗೋಬೇಕು. ಸ್ಪೂನ್ಗಳನ್ನ ತೊಗೊಳೋದಿದ್ರೆ ದಪ್ಪ ಇದ್ದಾಗ ಅದು ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದೆಲ್ಲ ದಪ್ಪ ಇದೆ, ಇದು ತುಂಬ ತೆಳು ಇದೆ. ತಂದ ಮೇಲೆ ನನಗೂ ಗೊತ್ತಾಗಿದ್ದು ಡಿಫ್ರೆನ್ಸ್ ಏನು ಅಂತ. ಎಲ್ಲಿ ಹೋಗಿದ್ದಾವೆ ಅಂತ ಗೊತ್ತಿಲ್ಲ. ಆ ಚಮಚಗಳು ಎಲ್ಲಿ ಹೋಗ್ತವೆ ಅಂತಲೇ ಗೊತ್ತಿಲ್ಲ. ಆ ಥರ ಕಳೆದು ಹೋಗ್ಬಿಡ್ತವೆ. ತಿಂಡಿ ಏನೂ ಇಲ್ಲ. ಅದೇ ಪಾತ್ರೆನ ಒರೆಸಿ ಜೋಡಿಸಿಟ್ಟೆ. ಒಂದಷ್ಟು ಪಾತ್ರೆಗಳು ಇದ್ದಾವೆ. ನಿನ್ನೆ ರಾತ್ರಿ ಪಾತ್ರೆ ಯಾಕೋ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಪಾತ್ರೆನ ಕೂಡ ತೊಳಿಲಿಲ್ಲ. ನಾನು ತುಂಬ ಜನ ನಾನು ನಿಂತ್ಕೊಂಡು ನೀರು ಕುಡಿತೀನಲ್ಲ, ಆವಾಗ ಆರಾಮಾಗಿ ಕುತ್ಕೊಂಡು ಒಂದೊಂದೇ ಸಿಪ್ಪಲ್ಲಿ ಕುಡೀರಿ ಅಂತ ಹೇಳ್ತೀರಾ. ಬೆಳಗ್ಗೆ ನನಗೇನು ಗೊತ್ತಾಗ, ನೀರು ಕುಡು ಎಷ್ಟು ಹೊಟ್ಟೆಗೆ ನೀರು ಹೋಗುತ್ತೋ ಅಷ್ಟು ಹೋದರೆ ಸಾಕು ಅನ್ನೋದು. ನೀರನ್ನ ಗೊಟ ಕುಡಿಯೋದು ಆಗುತ್ತೆ. ನಿನ್ನೆ ನಾನು ನಮ್ಮನೆಯವ್ರಿಗೆ ಜೋಳ ತಂದು 4 ದಿನ ಆಗಿತ್ತು, ಬೇಯಿಸೋಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ನೆನಪಾಯ್ತಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡ್ರೆ ಮಧ್ಯಾಹ್ನ ಸ್ನಾನ ಆದಳು ಏನಾದ್ರು ತಿನ್ನಬೇಕು ಅನ್ಸುತ್ತಲ್ಲ. ನಮ್ಮನೆಯವರಿಗೆ ನಿನ್ನೆ ಪಪ್ಪಾಯ ತನ್ನಿ ಅಂತ ಹೇಳಿದ್ದೆ. ಪಪ್ಪಾಯ ಸ್ನಾನ ಆದಮೇಲೆ ಹಸು ಆಗುತ್ತಲ್ಲ, ಹಣ್ಣು ತಿನ್ನೋದು ಚೆನ್ನಾಗಾಗುತ್ತೆ ಅಂತ. ನಮ್ಮನೆಯವರು ಮರ್ತು ಬಂದಿದ್ದಾರೆ. ಹಣ್ಣಾಗಿರೋ ಪಪ್ಪಾಯ ತನ್ನಿ ಅಂತ 2 ದಿನದಿಂದ ಹೇಳ್ತಾ ಇದ್ದೀನಿ. ನಿನ್ನೆ ಹೋಗ್ಬೇಕಿದ್ರು ಪೇಟೆಗೆ ನೆನಪು ಮಾಡಿ ಕಳಿಸಿದ್ದೀನಿ, ಆದರೂ ಮರ್ತು ಬಂದಿದ್ದಾರೆ. ಕಸ ಹೊಡ್ಕೊಂಡಿಲ್ಲ. ಈಗ ಕಸ ಹೊಡೆದ್ಬಿಟ್ಟು ಬಾಗಿಲಿಗೆ ಒಂಚೂರು ನೀರು ಹಾಕಿ ನೆಲನೂ ಹಾಗೆ ಒರೆಸ್ಕೊಂಡ್ಬಿಡ್ತೀನಿ ಅಂತಲ್ಲ. ಯಾರು ಇಲ್ಲದಾಗ ಓಡಾಡೋದಿರಲ್ಲ, ಹಾಗಾಗಿ ಬೇಗ ಸ್ನಾನ ಮಾಡಿ ಬೇಗ ಪೂಜೆ ಮಾಡಿದ್ರೆ ಹೊಸೋಗಕ್ಕೆ ಶುರುವಾಗ್ಬಿಡುತ್ತೆ. ನಮ್ಮನೆಯವ್ರು ಊಟಕ್ಕೆ ಬರ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ ನನಗೆ. ಅವ್ರು ಫೋನ್ ಮಾಡಿದ್ರೆ ಅದೇ ಸಾರಿದೆ, ನೆನ್ನೆದೊಂಚೂರು ರಸಮ್ ಇದೆ, ಚಪಾತಿ ಮಾಡಿ ಏನಾದರೂ ಪಲ್ಯ ಮಾಡಿದ್ರೆ ಅದೇ ಸಾರ ಆಗುತ್ತೆ. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದರೆ ನನಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊತೀನಿ. ಅನ್ನನೂ ಸುಮಾರಿದೆ. ಇವರಿದ್ದಿದ್ರೆ ಇವತ್ತು ರೊಟ್ಟಿ ಮಾಡ್ಬೋದಾಗಿತ್ತು. ಅವ್ರದ್ದು ದಿಢೀರಂತ ಅದು ಪ್ಲ್ಯಾನ್ ಆಗಿದ್ದು, ಹಾಗಾಗಿ ಅವರು ಬೇಗ ಹೋದರು. 5:15ಗೆ ಹೋದರು. ಸ್ನಾನಗಿನ ಏನೂ ಮಾಡ್ಕೊಂಡಿಲ್ಲ, ಹಾಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೋಗಿದ್ದಾರೆ. ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಇವತ್ತು ನಾಳೆದು 2 ಸೇರಿಸಿ ಹಾಕ್ತೀನೋ ಏನೋ ಗೊತ್ತಿಲ್ಲ. ಇವ್ರು ಬರ್ತೀನಿ ಅಂದರೆ ನಂದು ಮಧ್ಯಾಹ್ನ ಒಂಚೂರು ಅಡುಗೆ ಮಾಡ್ತೀನಿ. ಪನ್ನೀರಿದೆ, ಪನ್ನೀರ್ದು ಏನಾದ್ರು ಮಸಾಲ ಮಾಡಿ ಚಪಾತಿ ಮಾಡಲು ಗೊತ್ತಿಲ್ಲ ಏನು ಅಂತ. ಪಾತ್ರೆ ತೊಳೆದ್ಬಿಟ್ಟೆ ಹೊರಗಡೆ ಹೋಗ್ತೀನಿ. ಯಾಕಂದರೆ ತುಂಬ ಕತ್ಲೆ ಇದೆ. ನಮಗೆ 10 ಸಲ ಹೇಳಿ ಹೋಗಿದ್ದಾರೆ, ಬೆಳಗ್ಗೆ ಬಿಡೋ ತನಕ ಹೊರಗಡೆ ಹೋಗಬೇಡ ಅಂತ. ಅದಕ್ಕೆ ಹೋಗಲ್ಲ. ಇವತ್ತಾರು ನೆಮ್ಮದಿಲಿ ಕುತ್ಕೊಂಡು ನೀರು ಕುಡಿಯೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಒಬ್ಬಳೇ ಮನೇಲಿರೋದಕ್ಕೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ. ಜೋಳ ತಂದು ತುಂಬ ದಿನ ಆಗಿತ್ತು, ಅದನ್ನು ನಾನು ಬೇಯಿಸಿರಲಿಲ್ಲ. ಇವತ್ತು ಮಧ್ಯಾಹ್ನ ಅಂದರೆ ಸ್ನಾನ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ, ಅದು ಆವಾಗ ತಿನ್ನೋಣ ಅಂತ ಹೇಳಿ ಜೋಳನೆಲ್ಲ ಸುಲಿದ್ಬಿಟ್ಟು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಹಾಗೆಯೇ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆನೂ ಕೂಡ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಅಂದ್ಕೊಳ್ಳೋದೊಂದು, ಅದಾಗದೇ ಒಂದು. ಹಾಗಾಗಿ ನಾನು ಯಾವುದನ್ನು ಅಂದ್ಕೊಳ್ಳೋಕ್ಕೆ ಹೋಗಲ್ಲ. ಹಾಗೆಯೇ ನನ್ನ ಕೈಯೆಲ್ಲ ಸ್ವಲ್ಪ ತುಂಬ ಕಪ್ಪಗಿದೆ. ನನ್ನ ಮುಖಕ್ಕೂ ಕೈಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ವಿಡಿಯೋದಲ್ಲಿ ನೋಡಿದ್ದೆ, ಅದಕ್ಕೇ ನಾನು ಕೂಡ ಯಾಕೆ ಇದನ್ನು ಮಾಡಿ ಇಟ್ಕೋಬಾರ್ದು ಅಂತ. ಚಿನ್ನಿ ಬಂದಾಗೆಲ್ಲ ಇದನ್ನು ಮಾಡ್ಕೊಂಡು ಹೋಗ್ತಾಳೆ. 2 ಚಮಚ ಅಕ್ಕಿ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು, ಹಾಗೆಯೇ ಚೂರು ಅರಿಶಿಣದ ಪುಡಿನ ಹಾಕಿ ಕಲಸಿದ್ದೀನಿ. ಇದನ್ನು ಹಚ್ಕೋಬೇಕಿದ್ರೆ ಸ್ವಲ್ಪ ಕಾಫಿ ಪುಡಿನೂ ಹಾಕಿ, ಮೊಸರು ಹಾಕಿ, ಹಾಲು ಹಾಕಿ ಕೂಡ ಕಲಿಸ್ಕೊಂಡು ಅದನ್ನು ಹಚ್ಕೊಂಡ್ರೆ ಸಹಿ. ಬೇಕಿದ್ದರೆ ನಿಂಬೆ ಹುಳಿ ಕೂಡ ಹಾಕ್ಬೋದು. ಈಗ ಚಳಿ ಆಗಿರೋದ್ರಿಂದ ನಿಂಬೆ ಹುಳಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ನನಗೇನು ಆ ಥರ ಏನೂ ಆಗಲ್ಲ, ಹಾಗಾಗಿ ನಾನು ಹಾಕ್ಕೊತೀನಿ.
ಹಾಗೆ ನಮ್ಮನೆಯವರು ಹೋಗಬೇಕಿದ್ರೆ ಮೆಹಂದಿ ಕಲಸಿಡು ಅಂತ ಹೇಳಿದರು. ಅದಕ್ಕೆ ಮೆಹಂದಿನೂ ಕಲಿಸ್ತಾ ಇದ್ದೀನಿ, ನಾನು ಹಚ್ಕೋಬೇಕಿತ್ತು. ಹಾಗಾಗಿ ಅವರಿಗೂ ಆಗುತ್ತೆ ಅಂತೇಳಿ ಮೆಹಂದಿನ ನಾನು ಒಂದೊಂದು ಸಲ ಟೀ ಡಿಕಾಕ್ಷನ್ ಹಾಕಿ ಕಲಿಸ್ತೀನಿ, ಒಂದೊಂದು ದಿನ ಜಸ್ಟ್ ಮೊಸರು ನೀರು ಹಾಕಿ ಕಲಿಸ್ತೀನಿ, ಒಂದೊಂದು ಸಲ ನೀರೊಂದೇ ಹಾಕ್ತೀನಿ, ಮೊಸರು ಹಾಕಲ್ಲ. ನನಗೆ ಮನಸ್ಸು ಹೆಂಗೆ ಬರುತ್ತೋ ಹಾಗೆ ಮಾಡ್ತೀನಿ. ಹಾಗೆ ನಮ್ಮ ಮನೆಯವರು ಫೋನ್ ಮಾಡಿದರು, ಟೀ ಕುಡ್ದ್ಯಾ ಅಂತ ಕೇಳಿದ್ರು. ಇಲ್ಲ ಮಾಡ್ಕೊತೀನಿ ಅಂಥೇಳಿ ಈಗ ಟೀನೂ ಕೂಡ ಮಾಡ್ಕೊತಾ ಇದ್ದೀನಿ. ಯಾರೂ ಇಲ್ಲ, ಆರಾಮಾಗಿ ಕೆಲಸ, ಬೆಳಗ್ಗೆ ಏನೂ ಇಲ್ಲ ಅಂದ್ರೂ ಕೆಲಸ ಅದು ಆಗ್ತಾನೇ ಇತ್ತು. ಆದರೆ ದಿನದಕ್ಕಿಂತ ತುಂಬ ಬೇಗನೆ ಕೆಲಸ ಆಯಿತು. ಅದು ಬೆಳಗ್ಗೆದೇನು ಕೆಲಸ ಇಲ್ಲಾಂದರೆ ಬೇರೆ ಏನೇನೋ ಕೆಲಸಗಳ ಮಾಡ್ತೇನಲ್ವ, ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸನೂ ಮಾಡಿಕೊಂಡೆ. ಹಾಗೆ ಟೀ ಕೂಡ ಕುಡಿದಾಯಿತು. ಚಳಿ ಇರೋದಕ್ಕೆ ಹೂಗಳು ತುಂಬ ಅರಳಲ್ಲ, ಮತ್ತು ನಾನು ತುಂಬ ಗಿಡಗಳನ್ನ ಈಗ ಕಡ್ದು ಬಿಟ್ಟಿದ್ದೀನಿ. ಹಾಗಾಗಿ ಹೆಚ್ಚಿಗೆ ಹೂಗಳು ಕೂಡ ಸಿಗ್ತಾ ಇಲ್ಲ. ಎಲ್ಲ ಕೆಲಸ ಆಯಿತು. ಇವಾಗ ನೆಲ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ನಾನು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು. ಬೆಳಗ್ಗೆ ಎದ್ದೊಳೆ ಫಸ್ಟು ಕಸ ಹೊಡೆದು ನೆಲ ಒರೆಸ್ಕೋಬೇಕಾಗಿತ್ತು. ಆವಾಗ ನನಗೆ ಬೇಗ ಕೆಲಸ ಆಗ್ತಾಯಿತ್ತು. ನಂಗೆ ಅದು ತಲೆಗೆ ಹೊಳಿಲೇ ಇಲ್ಲ. ಅಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮನೆ ಕ್ಲೀನ್ ಮಾಡ್ತಾ ಕೂತ್ಕೊಂಡೆ. ಮೇಲ್ಗಡೆನೂ ಅಷ್ಟೇ ತುಂಬ ಬಟ್ಟೆಗಳು ಮಡ್ಚೋದಿತ್ತು. ಆಮೇಲೆ ನೆನ್ನೆ ವಾಷಿಂಗ್ ಮಷಿನಿಗೆ ಬಟ್ಟೆ ಹಾಕಿದ್ದೆ, ಅದನ್ನು ಹಾಕಿ ಎಲ್ಲ ಬಂದೆ. ಆಮೇಲೆ ನನಗೆ ಯಾವಾಗಲೂ ಅಷ್ಟೇ, ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನಾವೆಲ್ಲ ಬೆಳಗ್ಗೆ ಸ್ನಾನ ಮಾಡಿನೇ ಅಡುಗೆ ಮನೆಗೆ ಹೋಗ್ತೀವಿ ಪೂಜೆ ಮಾಡಿ ಅಂತ. ನನಗೆ ಆ ಅಭ್ಯಾಸ ಇಲ್ಲ. ಯಾಕಂದರೆ ನನಗೆಲ್ಲ ಕೆಲಸ ಮಾಡಿದ್ಮೇಲೆ ನಂಗೆ ಸ್ನಾನ ಮಾಡಿದ್ರೆ ಒಂಥರ ಸಮಾಧಾನ ಅನಿಸುತ್ತೆ. ನನಗೆ ಸ್ನಾನ ಎಲ್ಲ ಆದಮೇಲೆ ಕೆಲಸ ಮಾಡಿದ್ಮೇಲೆ ನಂಗೆ ಹಾಗೆ ಇರೋಕ್ಕೆ ಇಷ್ಟ ಆಗಲ್ಲ. ನಾನೇನಾದ್ರು ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಅಷ್ಟೇ, ಸ್ನಾನ ಎಲ್ಲ ಆದಮೇಲೆ ಮನೆ ಕ್ಲೀನ್ ಒಂದೊಂದು ದಿನ ಮಧ್ಯಾಹ್ನದ ಮೇಲೆ ಮಾಡ್ಕೊತೀನಿ. ಅಂದರೆ ಮಧ್ಯಾಹ್ನ ಅಲ್ಲ, ಸಂಜೆ ಟೈಮು. ಆ ಟೈಮಲ್ಲಿ ಮಾಡಿದ್ರು ನಾನು ರಾತ್ರಿ ಒಂದು ಸಲ ಸ್ನಾನ ಮಾಡಿನೇ ಮಲಗೋದು. ನಂಗೆ ಏನೋ ಗೊತ್ತಿಲ್ಲ, ಅದೊಂಥರ ಬೆವರು ಇದು ಅನಿಸುತ್ತಲ್ವ, ಹಾಗೆ ನಂಗೆ ಇಷ್ಟ ಆಗಲ್ಲ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಅದು ನಾನು ನೆಗೆಟಿವ್ ಕಮೆಂಟ್ ಅನ್ಕೋಬೇಡಿ ಅಂತ ಹೇಳಿದ್ರು. ಹೌದು, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ. ಮನೆಯಲ್ಲಿ ಅಂತ ಅಲ್ಲ, ಅವ್ರು ನಡ್ಸ್ಕೊಂಡು ಬಂದಿರೋದು ಹೇಗಿರುತ್ತೋ ಹಾಗೆ ಇರುತ್ತೆ ಅಷ್ಟೇ. ನಾನು ಈ ಥರ ನಡ್ಸ್ಕೊಂಡು ಬಂದಿರೋದ್ರಿಂದ ನನ್ನ ಲೈಫ್ ಸ್ಟೈಲ್ ಈ ಥರ ಇದೆ. ಮತ್ತೇನು ಗೊತ್ತಾ, ಯಾರನ್ನು ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ನಿಮ್ದು ಹೇಗಿರುತ್ತೆ ಹಾಗೆ ಮಾಡ್ಕೊಳ್ಳಿ. ಬೇರೆಯವರು ಹೇಗಿರ್ತಾರೋ ಅವ್ರಿಗೆ ಇರೋದಕ್ಕೇ ಬಿಡಿ. ತುಂಬ ಏನಾದರೂ ತಪ್ಪಿದರೆ ಹೇಳಿದಾಗ ನಾನು ಕೂಡ ತಿದ್ಕೊತೀನಿ. ನಂದು ನೆಲ ಎಲ್ಲ ಒರೆಸಿ ಆಯಿತು. ಹಾಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. ನಾನು ಅವಳ ಹತ್ರ ಮಾತಾಡ್ತಾ ಫೇಸ್ ಪ್ಯಾಕ್ ಕೂಡ ಹಾಕ್ಕೊತಾ ಇದ್ದೀನಿ. ಹೊರಗಡೆ ಕುತ್ಕೊಂಡು ನಾನು ಯಾವಾಗಲೂ ಹಾಕ್ಕೊಳ್ಳೋದು, ಆದರೆ ತುಂಬ ಚಳಿ ಇತ್ತು ಹೊರಗಡೆ, ಹಾಗಾಗಿ ಒಳಗಡೆ ಕುತ್ಕೊಂಡು ಈಗ ಮುಖಕ್ಕೆ ಫಸ್ಟ್ ಹಚ್ಕೊಂಡು ಬಳೆ ಎಲ್ಲ ತೆಗೆದಿದ್ದೀನಿ. ಕೈಗೂ ಕೂಡ ಒಂಚೂರು ಹಚ್ಕೊಂಡು ಸ್ಕ್ರಬ್ ಮಾಡ್ತೀನಿ. ಪೂಜೆನೂ ಆಯಿತು. ಟೈಮ್ ಬಂದು 9:30 ಆಗಿದೆ. ಯಾಕೋ ಗೊತ್ತಿಲ್ಲ, ಹಸು ಆಗ್ತಾ ಇಲ್ಲ. ನೆಲ್ಲಿಕಾಯಿ ತೆಗೆದು ಇಟ್ಕೊಂಡಿದ್ದೆ, ಅದು ನೆಲ್ಲಿಕಾಯಿ ಹಾಳಾಗೋದಕ್ಕೆ ಆದಂಗಾಗಿತ್ತಾ, ಅದಕ್ಕೇ ಅದ್ರ ಜ್ಯೂಸ್ ಮಾಡಿ ಕುಡಿಯೋಣ ಅಂತ. ನನಗೆ ಪಪ್ಪಾಯ ಇದ್ದಿದ್ರೆ ಪಪ್ಪಾಯ ತಿನ್ನೋಕ್ಕಾಗುತ್ತೆ. ಈಗ ಹಸು ಆಗ್ತಾಯಿದೆ. ನಂಗೆ ಸ್ನಾನ ಆದ ತಕ್ಷಣ ಏನಾದರೂ ತಿನ್ನಬೇಕು. ಮತ್ತು ತಿಂಡಿ ಮಾಡ್ಕೊ ಅಂದರು. ನಮ್ಮ ಮನೆಯವರು ಫೋನ್ ಮಾಡಿದ್ರು. ಅವ್ರಿಗೆ ಒಂದು ಅರ್ಧ ಗಂಟೆ ಬಿಟ್ಟು ಹೊರಡ್ತೀನಿ, ಊಟಕ್ಕೆ ಏನು ಅಂತ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಊಟಕ್ಕೂ ಏನೂ ರೆಡಿ ಮಾಡಿಲ್ಲ. ಅವ್ರು ಫೋನ್ ಮಾಡಿದ್ಮೇಲೆ ಮಾಡ್ತೀನಿ. ನನಗೆ ಜೋಳ ತೆಗೆದಿಟ್ಟು ಹೋಗಿದ್ದೀನಿ. ಏನಾಯ್ತು ಅಂದರೆ ಕೆಲಸ ಬೇಗ ಆಯ್ತಲ್ಲ, ನಾನೇನು ಮಾಡಿದೆ ಅಂದರೆ ಒಂದಷ್ಟು ಗಿಡಗಳನ್ನ ಮೆತ್ಕೊಂಡೆ. ಎದುರುಗಡೆ ಮನೆಯವರು ಟೈಲ್ಸ್ ಹಾಕ್ತಾ ಇದ್ದಾರೆ. ಆ ಟೈಲ್ಸಿಗೆ ಏನೋ ಸಿಮೆಂಟ್ ಬರುತ್ತಲ್ಲ, ಅದ್ರದ್ದು ಕವರ್ ಇಷ್ಟಿಷ್ಟೇ ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ನಾನು ಊರಿಂದ ಅಮ್ಮನ ಹತ್ರ ಬೀಜ ಇಸ್ಕೊ ಬಂದಿದ್ದಲ್ಲ, ಅದನ್ನು ಹಾಕೋಣ ಅಂತ ಇದೆ. ಗೊಬ್ಬರನೂ ತಂದಿದ್ದೀನಿ, ಎಲ್ಲದೂ ಮಾಡಿದ್ದೀನಿ. ನನಗೆ ಹಾಕೋಕ್ಕಾಗ್ತಿರ್ಲಿಲ್ಲ. ಇವತ್ತು ಏನಾದರೂ ಆಗಲಿ ಅಂತ ಹೇಳಿ ಬೆಳಗ್ಗೆ ಹೊರಗಡೆ ದರ್ಕೆಲ್ಲ ಗುಡಿಸಿ ಬೆಂಕಿ ಹಾಕಿದ್ದೆ. ಅದರಲ್ಲಿ ಒಂದಷ್ಟು ಇಟ್ಕೊಂಡಿದ್ದೆ. ಕೆಳಗಡೆ ಅದು ಎಲೆದು ಒಣ ಎಲೆದು ಕೆಳಗೆ ತುಂಬಿ ಮೇಲ್ಗಡೆ ಗೊಬ್ಬರ ಹಾಕಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಡೇರೆ ಗಿಡಗಳು ಅಷ್ಟೇ ಹಾಗೆ ಮಾಡೋದು ನಾನು. ಈ ಸೈಡಿಗೆಲ್ಲ ಬಿದ್ದಿರೋದನ್ನ ತುಂಬಿ ಕವರ್ ಮೇಲೆ ಮಣ್ಣು ತುಂಬ್ತಾ ಇದ್ದೆ. ಈ ಸಲ ಗೊಬ್ಬರ ಇತ್ತಲ್ವ, ಈ ಸಲ ಬರೀ ಗೊಬ್ಬರದಲ್ಲೇ ಹಾಕಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ. ಸಾರಿ.
ಸಾರಿ 4 ಇದು ಕವರ್ ಕೊಟ್ಟಿದ್ರು. ಅದಷ್ಟನ್ನು ತುಂಬಿ ಎಲ್ಲ ಮಾಡಿ ಬಂದೆ, ಒಳಗೆ ಬಂದಳು. ಹಾಗೆ ಸ್ನಾನನೂ ಮಾಡಿದೆ. ರಾಗಿ ಗಂಜಿ ಇದೆ. ನೆನ್ನೆ ರಾತ್ರಿ ನಮ್ಮ ಮನೇಲಿ 1 ಗ್ಲಾಸ್ ಕುಡಿದು 1 ಗ್ಲಾಸ್ ಇಟ್ಟಿದ್ರು. ನಾನು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಬೇಕಾದ್ರೆ ಮಜ್ಜಿಗೆ ಹಾಕೊಂಡು ಕುಡಿಬೋದು, ಯಾಕೋ ಗೊತ್ತಿಲ್ಲ. ಸ್ನಾನ ಆದ ತಕ್ಷಣ ಹಶು ಅನ್ನಿಸ್ತು. ಜೋಳ ಬೇಯಕ್ಕೆ ಹಾಕಿದೆ. ಆಮೇಲೆ ಯಾಕೋ ಈಗ ಹಶು ಆಗ್ತಾ ಇಲ್ಲ. ನೀರು ಕುಡಿದೆ, ಬೆಲ್ಲ ತಿಂದು ಒಂಚೂರು ನೀರು ಕುಡಿದೆ. ಹಾಗಾಗಿ ಹೊಟ್ಟೆ ಒಂಥರ ತುಂಬದಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಜೋಳ ಬೇಯಿಸ್ಕೊಂಡು ತಿಂತಾ ಇದ್ದೀನಿ. ಚಿನ್ನಿ ಫೋನ್ ಮಾಡಿದ್ಲು, ನಂಗೆ ನಗು ಬಂತು. ಯಾಕೆ ಗೊತ್ತಾ, ಮೊನ್ನೆ ಝೂಡಿಯೋ ಹೋಗಿದ್ದಾಳೆ. ಮಮ್ಮಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳಿ ಒಂದು ಚಪ್ಪಲ್ ತೊಗೊಂಡ್ಲು. ಆಮೇಲೆ ನನ್ನ ಹತ್ರನೇ ದುಡ್ಡು ಹಾಕ್ಸ್ಕೊಂಡ್ಲು. ಅವಳು ಏನಾಯ್ತು ಅಂತ ಹೇಳ್ತೀನಿ. ಅವಳು ಫ್ರೆಂಡ್ ಒಬ್ರದ್ದು ಬರ್ತಡೇ ಇತ್ತಂತೆ. ಅವಳಿಗೆ ಅಂತ ಇವರು ಎಲ್ಲ ಹೋಗಿದ್ದಾರೆ ಬಟ್ಟೆ ತೆಗೆಯೋಕ್ಕೆ ಅಂತ. ಅವಳು ತೊಗೊಂಡಿರೋದು 1 ಡ್ರೆಸ್ ಅಂತೆ. ಇವ್ರು ಎಲ್ಲರೂ ಅವಳಕ್ಕಿಂತ ಜಾಸ್ತಿ ಇದನ್ನ ತೊಗೊಂಡಿದ್ದಾರಂತೆ. ಅದೇ ಹೇಳಿ ನಗ್ತಾ ಇದ್ಲು. ಇವತ್ತು ಯಾರ್ದೋ ಒಂದು ಬರ್ತಡೇ ಇದೆಯಂತೆ, ವೆಸ್ಟ್ ಸೈಡಿಗೆ ಹೋಗ್ತೀನಿ ಅಂದ್ಲು. ನನಗೆ ಫೋನ್ ಮಾಡಿದ್ರೆ ನೋಡು ಅಂತ 12 ಗಂಟೆ ಮೇಲೆ ಇವತ್ತು ಫ್ರೀ ಇದೆಯಂತೆ. ನನಗೆ ಫೋನ್ ಮಾಡಿದ್ರೆ ನೋಡು, ಬೇಕಿದ್ರೆ ನಿಮ್ಮ ಡ್ಯಾಡಿಗೆ ಮಾಡ್ಕ ಅಂತ ಹೇಳ್ತೀನಿ. ಅಂಥವೇನಾದ್ರು ಕೊಡ್ಸೋದಿದ್ರೆ ನನ್ನ ಹತ್ರ ಹೇಳೋದು. ನನಗೆ ಮಾತ್ರ ಖಂಡಿತ ಫೋನ್ ಮಾಡಬೇಡ ಅಂತ ಹೇಳಿದ್ದೀನಿ. ಅಲ್ಲಿ ಹೋದ್ಮೇಲೆ ಅದು ಚೆನ್ನಾಗಿದೆ ಮಮ್ಮಿ, ಇದು ಚೆನ್ನಾಗಿದೆ ಅಂತ ಒಂದು 100 ಚಪ್ಪಲ್ಲು ಇಲ್ಲ 100 ಡ್ರೆಸ್ಸಿನ ಫೋಟೋ ಹಾಕ್ತಾಳೆ. ಆಮೇಲೆ ನಾವು ಗೊತ್ತಲ್ಲ ತಗೊಂಡ್ಲಿ ಅಂತ ಹೇಳಿ. ಆಮೇಲೆ ಅದೇ ಯಾವತ್ತೊಂದು ಚಪ್ಪಲ್ ಕೊಡ್ಸಿದ್ದೀನಿ. ಇನ್ನು ನನಗೆ ಇವತ್ತು ಫೋನ್ ಮಾಡಿದ್ರೆ ನೋಡು ಅಂತ ಆವಾಜ್ ಹಾಕಿದ್ದೀನಿ. ಅವ್ರ ಡ್ಯಾಡಿ ಬೇಜಾರು, ಬಾ ಬಾ ಅಂತ ಕರೀತಾ ಇದ್ದಾರೆ. ಈಗ ಕಾಲೇಜ್ ಇದೆ ಅವಳಿಗೆ, ಹಾಗಾಗಿ ನೋಡ್ತೀನಿ. 2 ದಿನ ರಜಾ ಹಾಕಿ ಆದರೆ ಬರ್ತೀನಿ ಅಂತಿದ್ಲು. ಇವ್ರು ನಾನು ಕೇಳೋದು ಯಾವಾಗ ಬರ್ತಾಳಂತೆ ಅಂತ. ಅವಳು ಬರ್ತೀನಿ ಅಂತ ಹೇಳ್ಬಿಟ್ಟಾಳೆ. ಅವಳಿಗೂ ಬೇಜಾರಾಗಿದೆಯಂತೆ ಅವ್ರ ಡ್ಯಾಡಿ ಹತ್ರ. ಇವ್ರು ನನ್ನ ಹತ್ರ ಪದೇ ಪದೇ ಕೇಳೋದು. ಆಮೇಲೆ ಅಂತ ಇದ್ರು, ಮಗನಾದರೂ ಬಿಟ್ಟಿದ್ರು ಹೋಗಿ ಕರ್ಕೊಂಡಾರು ಬರ್ಬೋದಾಗಿತ್ತು ಅಂತ ಅಂದರು. ಅವ್ರಿಗೆ ಯಾಕೋ ಬೇಜಾರಾಗಿದೆ. ಹಾಗೆ ಅಲ್ಲ, ಮನೇಲಿ ಯಾರು ಇಲ್ದಿದ್ರೆ ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೇನೆ ಜೋಳ ಚೆನ್ನಾಗಿ ಬೇಯ್ದು ಇದನ್ನ ಚಿನ್ನಿ ಏನು ಮಾಡ್ತಾರೆ ಅಂದರೆ ಹಿಂಗೆ ಬೇಯಿಸಿ ಅದನ್ನು ಮತ್ತೆ ಒಲೆಯಲ್ಲಿ ಸುಟ್ಟು ತಿಂತಾಳೆ. ನಂಗೆ ಆ ಒಲೆಯಲ್ಲಿ ಅಲ್ಲಿ ಕೆಂಡದಲ್ಲೆಲ್ಲ ಸುಟ್ಟು ಉಪ್ಪು ಖಾರ ಎಲ್ಲ ಹಚ್ಕೊಡ್ತಾರಲ್ಲ, ನಂಗೆ ಹಂಗೆ ಇಷ್ಟ ಆಗಲ್ಲ. ನಂಗೆ ಜೋಳ ಹಿಂಗೆ ಉಪ್ಪಿಗೆ ಹಾಕಿ ಬೇಯಿಸ್ಬೇಕು, ಹಾಗೆ ತಿನ್ಬೇಕು. ಸುಟ್ಟಿ ಚೆನ್ನಾಗಾಗುತ್ತೆ. ಅಂದರೆ ಈ ಥರ ಬೇಯಿಸಿ ಸುಟ್ಟರೆ ಚೆನ್ನಾಗಿ. ನಾನು ಜೋಳ ಎಲ್ಲ ತಿಂದು ಕುತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು, ಶಿವಮೊಗ್ಗದಲ್ಲಿ ಇದ್ದೀನಿ ಅಂತ ಫೋನ್ ಮಾಡಿದ್ರು. ಆಮೇಲೆ ನಾನು ಅಂದೆ, ಏನು ಅಡುಗೆ ಮಾಡ್ತೀಯಾ ಅಂತ ಕೇಳಿದ್ರು. ನೆನ್ನೆದು ಸಾಂಬಾರಿತ್ತಲ್ವ, ಅನ್ನ ಮಾಡ್ತೀನಿ ಅಂದೆ. ಆಮೇಲೆ ನಮ್ಮ ಮನೆಯವ್ರು ಅಂದರು ಪುಲಾವ್ ಮಾಡು ಅಂತ ಅಂದರು. ಅವ್ರಿಗೆ ನೆನ್ನೆ ಸಾರು ಅಂದರೆ ಇಷ್ಟ ಆಗಲ್ಲಲ್ಲ, ಅದಕ್ಕೇ. ಆಮೇಲೆ ನಾನಂದೆ ಹಾಗಾದರೆ ಗ್ರೇವಿ ತನ್ನಿ, ನಾನು ಲೈಟಾಗಿ ಒಂದು ಪುಲಾವ್ ಮಾಡ್ತೀನಿ ಅಂತ ಅಂದೆ. ಆಮೇಲೆ ನಾನು ಮತ್ತೆ ನಾನೇನಂದೆ, ಶಿವಮೊಗ್ಗದಲ್ಲಾದರೆ ನನಗೆ ಶುಭಮಲ್ಲೇ ತರಬೇಕು ಅಂತ ಅಂದೆ ಅವರಿಗೆ. ನನಗೆ ಅಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿ ಅಷ್ಟೆಲ್ಲ ದೂರ ಹೋಗೋಕ್ಕಾಗಲ್ಲ ಅಂತ ಅಂದರು. ನೀನೇ ಮಾಡ್ತೀಯಾ ಅಂತಲೂ ಅಂದರು. ಮತ್ತು ಬಿಡಿ ನಾನೇ ಮಾಡ್ತೀನಿ ಅಂತೇಳಿ ಈಗ ನಾನು ಚಪಾತಿ ಮಾಡಿ ಪಲಾವ್ ಮಾಡಿ ಆಮೇಲೆ ಪನ್ನೀರ್ದು ಗ್ರೇವಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಯೂಟ್ಯೂಬಲ್ಲಿ ಒಂದು ಪಲಾವ್ನ ನೋಡಿದೆ. ಆ ರೆಸಿಪಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಸ್ವಲ್ಪ ಮೊಸರು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂದು 4 ಗೋಡಂಬಿ, ಹಾಗೆ ಒಂದು 4 ಬಾದಾಮಿನ ನಾನು ಬಿಸಿ ನೀರಲ್ಲಿ ನೆನೆಸಿದ್ದೆ. ಅದೆಲ್ಲದನ್ನು ಇದಕ್ಕೆ ಹಾಕಿ, ಹಾಗೆ ಮೊಸರು ಹಾಕಿ ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಅದಕ್ಕೆ ಮತ್ತೆ ಇದನ್ನು ಹಾಕಬೇಕು, ಸೋಂಪಿನ ಕಾಳು ಒಂದು ಅರ್ಧ ಚಮಚದಷ್ಟು. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಪಲಾವ್, ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಹಾಗೆಯೇ ಗ್ರೇವಿಗೆ ಇದು ನಾನು ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದು ಇದಕ್ಕೆ ಬಟರ್ ಮಸಾಲ ಮಾಡೋಣ ಅಂತ, ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಬೆಣ್ಣೆನ ಜಾಸ್ತಿ ಹಾಕಿದ್ದೀನಿ. ಇವತ್ತೊಂಥರ ಕಿತ್ತೆ ಥರ ಒಂದೊಂದ್ಸಲ ಹಾಗೆ ಅಲ್ವಾ, ಸ್ಪೆಷಲ್ಲಾಗಿ ಏನಾದರೂ ಮಾಡಿದಾಗ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಣ್ಣೆನ ಜಾಸ್ತಿ ಹಾಕ್ಕೊಂಡೆ. ನಾನು ಈರುಳ್ಳಿ ಟೊಮೆಟೊ ಒಟ್ಟಿಗೆ ಅದು ಇದು ಮಾಡಬಾರ್ದಾಗಿತ್ತು, ಹೆಚ್ಚಬಾರ್ದಾಗಿತ್ತು. ಸ್ವಲ್ಪ ಬೇರೆ ಬೇರೆ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಟೊಮೆಟೊ ಬೇಗ ಬೇಯುತ್ತೆ, ಈರುಳ್ಳಿ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಈರುಳ್ಳಿ ಯಾವಾಗಲೂ ಕೆಂಪಾದ ಮೇಲೆ ನಾವು ಟೊಮೆಟೊ ಹಾಕಬೇಕು. ನಾನೊಂದು ಸ್ವಲ್ಪ ಗಡಿಬಿಡಿ ಮಾಡಿ ಆ ಥರ ಮಾಡಿದೆ. ಅದಾದ ನಂತರ ನಾನು ಬೇಯೋದಕ್ಕೆ ಟೊಮೆಟೊ, ಹಾಗೆ ಈರುಳ್ಳಿ, ಗೋಡಂಬಿ, ಬಾದಾಮಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಬೇಯಿಸ್ಕೊಂಡೆ. ಹಾಗೆ ಅದನ್ನು ನಾನು ರುಬ್ಬಿ ಈಗ ಅದರ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಈ ಕಡೆ ಒಂದು ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಕುಕ್ಕರಿಗೆ. ಆನಂತರ ಚಕ್ಕೆ, ಲವಂಗ ಹಾಕಿದ್ದೀನಿ.
ಪಲಾವ್ ಎಲೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕಿ, ಇದು ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಪುಲಾವ್ ಮಾಡಲ್ಲ ನಾನು, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಕಮ್ಮಿ ಈರುಳ್ಳಿ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋದಿದ್ರೆ ಅದರಲ್ಲಿ ಅದಕ್ಕೂ ಡಬ್ಬಲ್ ಅಷ್ಟು ಹಾಕಿ ಚೆನ್ನಾಗಾಗುತ್ತೆ. ಗ್ರೇವಿಗೆ ನಾನು ಇವತ್ತು ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿದ್ದೆ ಅಲ್ಲ, ಬೇಗ ಅದು ಎಣ್ಣೆ ಅಂಶ ಬಿಡ್ತು. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಹಾಗೆಯೇ ಬಟಾಣಿ ಹಾಕಿದ್ದೀನಿ. ಈಗ ನಾನು 1 ಹಸಿಮೆಣಸು, ಹಾಗೆ ಚೂರು ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಆ ನಂತರ ನಾನು ಗರಂ ಮಸಾಲ ಒಂದು ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತಂತೆ, ಅದಿದ್ದರೆ ಅದನ್ನು ಹಾಕಿ. ನಾನು ಕೂಡ ಈಗ ತುಂಬ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ, ನನ್ನ ಹತ್ರ ಅದೊಂದಿಲ್ಲ, ಅದೊಂದನ್ನು ನಾನು ಕೂಡ ತರ್ತೀನಿ. ನಿಮ್ಮ ಹತ್ರ ಯಾರ ಹತ್ರನಾದರೂ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಟ್ಟ ನಂತರ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಈ ಕಡೆ ಈರುಳ್ಳಿ ಕೂಡ ಕೆಂಪಾಗ್ತಾ ಬಂದಿತ್ತು. ಆನಂತರ ನಾನು ಅದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಸೇರಿಸ್ತಾ ಇದ್ದೀನಿ. ನಾನು ಇದನ್ನು ಹಾಕಿಲ್ಲ, ಬಟಾಣಿ ಹಾಕ್ತೀನಿ, ಆದರೆ ಆಲೂಗಡ್ಡೆ ಹಾಕಿಲ್ಲ. ಆಮೇಲೆ ಸ್ವಲ್ಪ ಗೋಬಿ ಇತ್ತು, ಅದನ್ನು ಕೂಡ ನಾನು ಬಿಸಿ ನೀರಲ್ಲಿ ಅರಿಶಿನ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಆ ಕಡೆ ರೆಡಿ ಆಯಿತು. ಈ ಕಡೆ ನಾನು ಪಲಾವಿಗೆ ತರಕಾರಿ ಕೂಡ ಬೆಂದಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ಆನಂತರ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿದೆ. ತುಂಬ ಚೆನ್ನಾಗಾಗಿತ್ತು. ಖಂಡಿತ ಈ ಪಲಾವ್ನ ಒಂದು ಸಲ ಟ್ರೈ ಮಾಡಿ. ನಾನು ಹಾಗೆ ಕಾಯಿ ಹಾಲು ಹಾಕಿ ಅದೊಂಥರ ಪಲಾವ್ನ ಮಾಡ್ತೀನಿ, ನಾನು ನ್ಯೂ ಇಯರ್ ದಿನ ಮಾಡಿದೆ. ಆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಸ್ವಲ್ಪ ಬದಲಾವಣೆ ಇರಲಿ ಅಂತೇಳಿ ಸುಮ್ಮನೆ ವೀಡಿಯೋನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಆವಾಗ ಇದೇನೋ ಹೊಸ ಥರ ಇದೆಯಲ್ಲ ಅಂತ ಅನ್ನಿಸ್ತು ನನಗೆ. ನಾನು ಗೋಡಂಬಿ ಬಾದಾಮಿ ಎಲ್ಲ ರುಬ್ಬಿ ಹಾಕಿರೋದು ನೋಡಿದ್ದು ಇದೇ ಫಸ್ಟ್ ವೀಡಿಯೋ. ಹಾಗಾಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ಆಮೇಲೆ ತುಂಬ ಚೆನ್ನಾಗಿ ಬಂತು. ಇದನ್ನು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಚಿನ್ನಿ ಫ್ರೆಂಡಿಗೂ ಕೂಡ ನಾನು ಮಾಡೋ ಪಲಾವೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ಚಿನ್ನಿಗೂ ಕೂಡ ನಾನು ಲಿಂಕನ್ನ ಕಳಿಸ್ದೆ, ಚಿನ್ನಿ ಇದನ್ನು ಫ್ರೆಂಡಿಗೆ ಸೆಂಡ್ ಮಾಡ್ಕೊಂಡು ತಿನ್ನೋದಕ್ಕೆ ಹೇಳು, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದೆ. ನಾನು ಸ್ವಲ್ಪ ಅಕ್ಕಿ ಕಮ್ಮಿ, ತರಕಾರಿ ಜಾಸ್ತಿ ಹಾಕಿದ್ದೀನಿ. ಆನಂತರ ಒಂದಕ್ಕೆ ನಾನು ಬಾಸ್ಮತಿ ರೈಸನ್ನು ಹಾಕಿದ್ದೀನಿ. ಹಾಗಾಗಿ ಅದು 1 ಕಪ್ ಹಾಕಿದ್ರೂ 3/4 ಕುಕ್ಕರ್ ಅಷ್ಟಾಯಿತು. 2 ದಿನ ತಿಂದ್ವಿ ನಾನು ನಮ್ಮ ಮನೆಯವರು. ಅವರು ಸೋಂಪಿನ ಕಾಳು ಹಾಕಿರಲಿಲ್ಲ, ನಾನು ಸೋಂಪಿನ ಕಾಳು ಹಾಕಿದ್ದೀನಿ. ಆನಂತರ ಅವರು ಕಸೂರಿ ಮೇಥಿ ಹಾಕಿರಲಿಲ್ಲ, ಕಸೂರಿ ಮೇಥಿ ಹಾಕಿದ್ದೀನಿ. ಅಂದರೆ ಪಲಾವ್ಗೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ನಾವು ಈಗ ಅಡುಗೆ ಮಾಡ್ತೀವಲ್ವ, ನಮಗೆ ಗೊತ್ತಾಗುತ್ತೆ, ಅಂದರೆ ಈ ಥರ ಹಾಕಿದ್ರೆ ಈ ಥರ ಟೇಸ್ಟ್ ಬರುತ್ತೆ ಅಂತ. ಹಾಗಾಗಿ ನನಗೆ ಅದೊಂದು 2 ಎಕ್ಸ್ಟ್ರಾ ಇದಕ್ಕೆ ಹಾಕಿರೋದಷ್ಟೇ, ಬಾಕಿ ಏನು ನಾನು ಹಾಕಿಲ್ಲ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಒಂದಕ್ಕೆ ನಾನು 1.5 ಅಷ್ಟು ನೀರು ಹಾಕಿದ್ದೀನಿ. ನಾನು ನೀರನ್ನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಅಂದರೆ ಉದುರಾಗಿ ಚೆನ್ನಾಗಿ ಬರಲಿ ಅಂತ ಹೇಳಿ. ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಗ್ರೇವಿಗೂ ಅಷ್ಟೇ ಕೊನೆಗೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಅದನ್ನು ಕೂಡ ಇಳಿಸಿ ಇಟ್ಟಿದ್ದೀನಿ. ಈಗ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ನಂದು ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ 1 ಗಂಟೆ ಆಗೇ ಹೋಯಿತು. ಯಾಕಂದರೆ ನಾನು ಸ್ವಲ್ಪ ಲೇಟಾಗೇ ಅಡುಗೆ ಮಾಡೋಣ ಅಂತ, ನಮ್ಮ ಮನೆಯವರು ಬಂದಾಗ ಬಿಸಿ ಬಿಸಿ ಇದ್ದರೆ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ.
ನಾನು ಇವತ್ತು ಏನು ಅಡುಗೆ ಮಾಡೋದು ಬೇಡ, ಆರಾಮಾಗಿರೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ಇಷ್ಟೆಲ್ಲ ಸ್ಪೆಷಲಾಗಿರೋ ಅಡುಗೆ ನಾನು ಮಾಡ್ತೀನಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗಾಯಿತು. ಆದರೆ ಒಂಥರ ಖುಷಿ ಅನ್ನಿಸ್ತು. ಇಬ್ಬರು ಆರಾಮಾಗಿ ಕುತ್ಕೊಂಡು ಊಟ ಮಾಡಿದ್ವಿ. ಅವರು ಶಿವಮೊಗ್ಗ ಬಿಟ್ಟೆ ಅಂತ ಹೇಳಿದ್ಮೇಲೆ ನಾನು ಸ್ವಲ್ಪ, ಅವರು ಗ್ರೇವಿ ಹಚ್ಕೊಂಡೆ ಪುಲಾವ್ ತಿನ್ನೋಣ ಅಂತ ಅಂದರು. ನನಗೆ ಸ್ವಲ್ಪ ಅಂದರೆ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಮೊಸರು ಬಜ್ಜಿಗೂ ನಾನು ರೆಡಿ ಮಾಡಿದೆ. ಹಾಗೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಟೆ. ಹಾಗೆ ಚಪಾತಿನೂ ಕೂಡ ಉದ್ದಿ ಇಟ್ಟರೆ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಚಪಾತಿ ಬೇಯಿಸ್ಕೊಂಡು ತಿನ್ನೋದಕ್ಕಾಗುತ್ತೆ ಅಂಥೇಳಿ ಈಗ ಚಪಾತಿನೂ ಕೂಡ ಉದ್ದುತ್ತಾ ಇದ್ದೀನಿ. ಹಾಗೆಯೇ ಆ ಚಾಪರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದರು, ಕೆಲವೊಬ್ಬರು ತೊಗೊಂಡಿದ್ದೀನಿ ಅಂತ ಕೂಡ ಹೇಳಿದ್ರು. ನಂಗೆ ಖುಷಿ ಆಯಿತು. ಅಮೆಝಾನಲ್ಲಿ ನೀವು ಹುಡುಕಿ ಪಿಜನ್ ಚಾಪರ್ ಅಂತ ಹೇಳಿ, ಅದು ನಿಮಗೆ ಸಿಗುತ್ತೆ. ಲಿಂಕು ನಾನು ತರಿಸಿದ್ದಲ್ಲ, ಚಿನ್ನಿ ಆರ್ಡ್ರ್ ಹಾಕಿರೋದ್ರಿಂದ ನನಗೆ ಲಿಂಕು ಕೊಡೋಕ್ಕಾಗಲ್ಲ, ಅದು ಸಾರಿ. ಕಲ್ಲಂಗಡಿ ಹಣ್ಣು ಮಾರ್ತಾ ಇದ್ರಂತೆ, ತೊಗೊಬಂದರು. ಜ್ಯೂಸ್ ಕುಡಿತೀಯಾ ಅಂತ ಕೇಳಿದ್ರು, ಅಂದರೆ ಕಬ್ಬಿನಲ್ಲಿ ಕುಡಿತೀಯಾ ಅಂದರು. ನಂಗೆ ಬೇಡ ರೀ ಅಂತ ಅಂದೆ, ಯಾಕಂದರೆ ಅಡುಗೆ ಚೆನ್ನಾಗಿ ಮಾಡಿದ್ದೆ ಅಲ್ಲ, ಹಾಗಾಗಿ ಬೇಡ ಅಂದೆ. ಗ್ರೇವಿ ತಣ್ಣಗಾಗೋಗಿತ್ತು. ತಣ್ಣಗೆ ಅಂದರೆ ತುಂಬ ಅಲ್ಲ, ಸ್ವಲ್ಪ ತಣ್ಣಗಾಗಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಅಂತ ಇಟ್ಟೆ. ಹಾಗೆ ನಮ್ಮನೆಯವರು ಕೈಕಾಲು ಮುಖ ತೊಳ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಚಪಾತಿ ಬೇಯಿಸಿದ್ರೆ ಇಬ್ಬರು ಕುತ್ಕೊಂಡು ಊಟ ಮಾಡೋಕ್ಕಾಗುತ್ತೆ ಅಂತ. ನನ್ನ ಇವತ್ತಿನ ದಿನ ಒಂಥರ ಬೋರಿಂಗ್ ಡೇ ಥರ ಅನಿಸಿತ್ತು, ಆದರೆ ಅದು ತುಂಬ ಸ್ಪೆಷಲ್ ಡೇ ಆಯಿತು. ಖುಷಿ ಆಯಿತು ನನಗೆ. ನ್ಯೂ ಇಯರ್ ಆದಮೇಲೆ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಇಷ್ಟು ಸ್ಪೆಷಲ್ಲಾಗಿರೋ ಅಡುಗೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ತಾ ಇರೋದು. ಈ ಥರ ಟೈಮಲ್ಲೆಲ್ಲ ಸ್ವಲ್ಪ ಮಕ್ಕಳನ್ನ ನಾವು ಮಿಸ್ ಮಾಡ್ಕೊತೀವಿ. ನಮ್ಮನೆಯವ್ರಂತೂ ಇತ್ತೀಚೆಗೆ ಮಕ್ಕಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಶ್ರೇಯುನಂತೂ ತುಂಬ ಕನ್ವರ್ಸ್ತಾ ಇದ್ದಾರೆ. ಶ್ರೇಯುಗೆ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ, ಅವನಿಗೆ 10th ಕ್ಲಾಸಸ್ ಕೂಡ ಶುರುವಾಗ್ತಾ ಇದೆ. ಹಾಗಾಗಿ ಅವನನ್ನು ಬಿಟ್ಟಿಲ್ಲ. ನಮ್ಮನೆಯವ್ರು ತುಂಬ ಯಾಕೋ ನೆನಪು ಮಾಡ್ತಾಯಿದ್ರು, ಶ್ರೇಯುನ ನೋಡಬೇಕು ಅಂತ. ಅದಕ್ಕೆ ಚಿನ್ನಿಗೆ ಬಾ ಅಂತ ಇದ್ರು. ಚಿನ್ನಿನೂ ಸದ್ಯದಲ್ಲಿ ಬರ್ತಾ ಇದ್ದಾಳೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.